ಸರ್ ಇದನ್ನ ಸರ್ವಿಸ್ ಸ್ಟೇಷನ್ ಬಿಡೋದೇ ಒಳ್ಳೇದು ಸರ್, ತುಂಬಾ ಕೆಲಸ ಇದೆ. ಸರ್ವಿಸ್ ಸೆಂಟ್ರಲ್ ನಿಮ್ ಕೈಲಿ ರಿಪೇರಿ ಆಗಿದ್ ಗಾಡಿ ಸೀನಣ್ಣ ಇದು. ಲಾಸ್ಟ್ ಟೈಮು ನೀವೇ ಅಲ್ವಾ ರೆಡಿ ಮಾಡಿದ್ದು, ನಾನು ಮತ್ತೆ ನಿಮ್ ಕಂಪ್ನಿಗೆ ಬಿಟ್ಟಿದ್ದೆ, ನೀವ್ ಅಲ್ಲಿ ಇರ್ಲಿಲ್ಲ. ಯಾರು ಸರಿಯಾಗಿ ರಿಪೇರಿ ಮಾಡಿಲ್ಲ ಅನ್ಸುತ್ತೆ, ಅದಕ್ಕೆ ಕೈ ಕೊಡ್ತಾನೆ ಇತ್ತು. ನೀವು ಹೊಸದಾಗಿ ಗ್ಯಾರೇಜ್ ಮಾಡಿದಿರ ಅಂತ ಗೊತ್ತಾಯ್ತು, ಅದಕ್ಕೆ ಸೀದಾ ಇಲ್ಲಿಗೆ ಬಂದೆ ಸೀನಣ್ಣ. ಇದು ನಿಮ್ಮ ಮಾತೆ ಕೇಳೋದು, ನೀವೇ ಸರಿ ಮಾಡ್ಬೇಕು. ಓಹ್ ಸರಿ ಸರ್, ನೋಡ್ತೀನಿ. ಅಲ್ಲ ಸೀನಣ್ಣ, ನಿಮ್ ಕೈಯಲ್ಲಿ ರೆಡಿ ಆಗದಿರೋ ಗಾಡಿನೇ ಇಲ್ಲ. ಏನೇ ಪ್ರಾಬ್ಲಮ್ ಇದ್ರು ಒಳ್ಳೆ ಕೈಗುಣ ನಿಮ್ದು, ಚೆನ್ನಾಗಿ ಕೊಡ್ತೀರಾ. ಇಷ್ಟು ಚೆನ್ನಾಗಿ ಕೆಲಸ ಗೊತ್ತಿರೋ ನೀವು ಯಾಕೆ ಹೊಸದಾಗಿ ಒಂದು ಸರ್ವಿಸ್ ಸೆಂಟರ್ ಓಪನ್ ಮಾಡಬಾರ್ದು? ಸರ್ ಅದು ಈಗಿನ್ನೂ ಈ ಗರಾಜ್ ಓಪನ್ ಮಾಡಿದ್ದೀನಿ, ಮುಂದೆ ನೋಡೋಣ, ಭಗವಂತನ ಇಚ್ಛೆ ಇದ್ದಾಗ ಆಗುತ್ತೆ. ಖಂಡಿತ ನಿಮ್ ಕೈಲಿ ಆಗುತ್ತೆ ಸೀನಣ್ಣ, ನೀವೇನ್ ತಲೆ ಕೆಡ್ಸ್ಕೋಬೇಡಿ. ನನಗೆ ಗೊತ್ತಿರೋ ಎಲ್ರಿಗೂ ನಿಮ್ಮ ಗ್ಯಾರೇಜ್ನ ರಿಪೇರ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಹೊಸದಾಗಿ ಶುರು ಮಾಡಿರೋದ್ರಿಂದ ನಿಮ್ಮಂಥವ್ರ ಸಹಾಯ ನಂಗೆ ಬೇಕು ಸರ್. ನಿಮ್ಮಂತ ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ ಸೀನಣ್ಣ. ಥ್ಯಾಂಕ್ ಯು ಸರ್. 1-2 ದಿನ ಟೈಮ್ ಕೊಡಿ, ನಿಮ್ಮ ಗಾಡಿನ ಚೆನ್ನಾಗಿ ರೆಡಿ ಮಾಡ್ಕೊಡ್ತೀನಿ. ಏನಾದ್ರು ಇದ್ರೆ ನಾನು ಫೋನ್ ಮಾಡಿ ತಿಳಿಸ್ತೀನಿ. ಸರಿ, ಬರ್ತೀನಿ ಸೀನಣ್ಣ. ಥ್ಯಾಂಕ್ ಯು ಸರ್. ಇನ್ನೇನಾಗಬೇಕು ಲಲಿತಾ? ಅವಳು ಮತ್ತೆ ನೋಟಿಸ್ ಕಳಿಸಿದ್ದಾಳೆ, ಅವಳು ಪಾಲಿನ ಆಸ್ತಿ ಅವಳಿಗೆ ಬೇಕಂತೆ. ಇಲ್ಲ ರೀ, ನಮ್ ಲಕ್ಷ್ಮಿ. ನೀನು ಅವಳು ಪರ ವಹಿಸ್ಕೊಂಡು ಮಾತಾಡಬೇಡ. ನನ್ನ ಕೋಪಕ್ಕೂ ಒಂದು ಮಿತಿ ಇದೆ, ಆಮೇಲೆ ಏನಾಗುತ್ತೆ ಅಂತ ನಿನಗೆ ಗೊತ್ತೇ ಇದೆ ಅಲ್ವಾ? ಆಸ್ತಿಗೋಸ್ಕರ ಇಷ್ಟು ಕೀಳ್ಮಟ್ಟಿ ಕೇಳಿತಾಳೆ ಅಂತ ಗೊತ್ತಿರಲಿಲ್ಲ. ಎದುರಿಗೆ ಬಂದು ಆಸ್ತಿ ಪಾಲು ಕೇಳಿದ್ದಿದ್ರೆ ಸಂತೋಷವಾಗಿ ಕೊಟ್ಬಿಡ್ತಿದ್ದೆ. ಅದೆಲ್ಲ ಬಿಟ್ಟು ಇಷ್ಟೆಲ್ಲ ನಾಟಕ ಯಾಕೆ ಮಾಡ್ಬೇಕಿತ್ತು? ಎದುರಿಗೊಂದು ಬಣ್ಣ, ಹಿಂದುಗಡೆ ಒಂದು ಬಣ್ಣ, 2 ತಲೆ ಹಾವು ಅವಳು. ನೋಡಿ, ಸ್ವಲ್ಪ ಸಮಾಧಾನ ಮಾಡಿ. ಸಮಾಧಾನ? ಎಲ್ಲಿಂದ ಸಮಾಧಾನ? ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿದ್ರು ಮೇಲಿಂದ ಮೇಲೆ ಅವಮಾನ ಮಾಡ್ತಿದ್ರೆ ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ನೋಡಿ, ಸ್ವಲ್ಪ ಸಮಾಧಾನವಾಗಿ ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಒಂದೇ ಒಂದ್ಸಲ ಅವಳಿಗೆ ಫೋನ್ ಮಾಡಿ ಅವಳ ಹತ್ರ ಮಾತಾಡ್ಬಿಡಿ. ಹಾಗೆ ಗೊತ್ತಾಗುತ್ತೆ ಇದು ಅವಳೇ ಕಳ್ಸಿರೋದು ಅಥವಾ ಬೇರೆ ಯಾರಾದ್ರೂ ಈ ಕೆಲಸ ಮಾಡ್ತಿದಾರ ಅನ್ಬಿಟ್ಟು. ನಮ್ ಲಕ್ಷ್ಮಿ ಅಂತವಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ರೀ. ಬೇರೆ ಯಾಕೆ ಕಳಿಸ್ತಾರೆ? ನೋಡ ಇಲ್ಲಿ, ಅವಳೇ ಸಹಿ ಮಾಡಿ ಕಳ್ಸಿರೋದು, ಅವಳೇ ಇದು. ಅವಳು ಕೇಳಿದೆ ಹೇಗೆ ಕಳಿಸ್ತಾರೆ? ಅವಳೇ ಕಳಿಸಿರೋದೇ. ನಾನು ಇದಕ್ಕೆಲ್ಲ ಸುಮ್ಮನೆ ಬಿಡೋದಿಲ್ಲ. ಲಾಯರ್ನ ಇರ್ತಿ, ಅವಳನ್ನ ಕೋರ್ಟಿಗೆ ಎಳಿತೀನಿ. ರೀ, ಏನ್ರಿ ಮಾತಾಡ್ತಾ ಇದ್ದೀರಾ? ಸರಿಯಾಗಿ ಮಾತಾಡ್ತಿದ್ದೀನಿ. ಅವಳು ಕೋರ್ಟ್ ಕಟಕಡೆಗೆ ಬಂದು ನಿಂತ್ಕೊಳ್ಳಿ, ಆಗ ಅವಮಾನ, ನೋವು ಏನು ಅನ್ನೋದು ಅವಳಿಗೂ ಅರ್ಥ ಆಗುತ್ತೆ. ದಯವಿಟ್ಟು ಅಂತ ಕೆಲಸ ಮಾತ್ರ ಮಾಡಬೇಡಿ. ಮನೆ ಹೆಣ್ಮಗಳನ್ನ ಕೋರ್ಟಿಗೆ ಎಳಿಬೇಡ್ರಿ. ನೋಡಿ, ಇದು ಲಕ್ಷ್ಮಿ ಅಂತೂ ಮಾಡಿರಲ್ಲ, ಅವಳ ಹೆಸರು ಹೇಳ್ಕೊಂಡು ಬೇರೆ ಯಾರೋ ಮಾಡಿದ್ದಾರೆ. ಒಂದ್ಸಲ ಮಾತಾಡಿದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಏನೋ ಗೊತ್ತಾಗುತ್ತೆ, ಅವಳಿಗೂ ಗೊತ್ತಾಗುತ್ತೆ, ಕೋರ್ಟ್ ತೀರ್ಮಾನ ಮಾಡುತ್ತೆ, ಅಲ್ಲಿ ಗೊತ್ತಾಗುತ್ತೆ. ನಮ್ಮ ಮಕ್ಕಳು ನಿನಗೆ ಲಾಯರ್ ನೋಟಿಸ್ ಕೊಟ್ಟಿದ್ದಾರಾ? ಹೌದು ರೀ, ನಮ್ಮ ಮಕ್ಕಳೇ. ಈ ಹರೀಶ ಸಂತುಗೆ ಬುದ್ಧಿನೇ ಬರಲ್ವೇನ್ರಿ? ಅಲ್ಲ ರೀ, ಯಾವ ವಿಚಾರಕ್ಕೋಸ್ಕರ ನಾವು ಮನೆ ಬಿಟ್ಟು ಬಂದಿದ್ವೋ ಆ ವಿಷಯನ ಅವರು ಮರೀದೆ ಅದನ್ನ ಎಳ್ಕೊಂಡು ಹೋಗ್ತಿದಾರಲ್ರಿ. ಇವ್ರು ಆಡ್ತಾ ಇರೋದು ನೋಡಿದ್ರೆ ಇವ್ರು ನಿಜವಾಗ್ಲೂ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳ ಅಂತ ಅನ್ನಿಸ್ತಾ ಇದೆ ಲಕ್ಷ್ಮಿ.
ಮೊದಲು ಇದನ್ನೆಲ್ಲ ಎತ್ತಡಿ. ಸಿದ್ದು ಅವರೇ ಏನು ಮಾಡ್ತಿದ್ದೀರಾ? ಅತ್ತೆ ಬಂದು ಅಡುಗೆ ಆಯ್ತಾ ಅಂತ ಕೇಳಿದ್ರೆ ನಾನು ಏನು ಹೇಳಲಿ? ಏನು ಹೇಳಿ ಅಂತ ನನ್ನ ಕೇಳಿದ್ರೆ ಹಿಂಗೆ ಹೇಳಿ, ನನ್ನ ಗಂಡ ಕೆಲಸ ಮಾಡ್ಬೇಡ ಅಂತ ಹೇಳ್ದ ಅಂತ ಹೇಳಿ. ಸಿದ್ದು ಅವರೇ ಹಾಗೆಲ್ಲ ಹೇಳಿದ್ರೆ ಅತ್ತೆ ನನ್ನ ಮೇಲೆ ಕೋಪ ಮಾಡ್ಕೋತಾರೆ ಅಷ್ಟೇ. ನಾನು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬರ್ತೀನಿ, ನೀವು ಹೋಗಿ. ಅಲ್ಲ ಮೇಡಮ್ ಅವರೇ, ನೀವು ಯಾವಾಗಲೂ ಅಡುಗೆ ಮನೇಲಿ ಕೆಲಸ ಮಾಡ್ಕೋತಿದ್ರೆ ನನ್ನ ಗಮನಿಸ್ಕೊಳ್ಳೋದು ಯಾವಾಗ ಅಂತ. ಅಂದರೆ ನೋಡಿ, ಎಷ್ಟೊಂದು ಕೆಲಸ ಮಾಡಿ ಮಾಡಿ ಒಳ್ಳೆ ಜಾಮೂನ್ ಥರ ನೈಸಾಗಿದ್ದಿದ್ದು ನಿಮ್ಮ ಕೈ ಎಷ್ಟು ಹೊರಟಾಗ್ಬಿಟ್ಟದೆ ಅಂತ. ಸಿದ್ದು ಅವರೇ ಹೀಗೆಲ್ಲ ನೈಸಾಗಿ ಮಾತಾಡಿ ನನಗೆ ಐಸಿಡಕ್ಕೆ ನೋಡಬೇಡಿ. ನಾನು ಕೆಲಸ ಮುಗಿಸ್ಕೊಂಡು ಬರ್ತೀನಿ, ನೀವು ಮೊದಲು ಹೋಗಿ ಇಲ್ಲಿಂದ. ಮೇಡಮ್ ಅವರೇ, ಸಿದ್ದು ಅವರೇ